ಎಲ್ರಿಗೂ ನಮಸ್ಕಾರ. ಇಲ್ಲಿ ಒಂದು ನಿಮಿಷ ಬರ್ರಮ್ಮ, ಅಮ್ಮ ಬರ್ರಮ್ಮ 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 ಬರ್ರಿ ಬರ್ರಿ. ಎಲ್ರಿಗೂ ನಮಸ್ಕಾರ. ಹಿರಿಯ ನಟಿ ಹೇಮಾ ಚೌಧರಿ ಅವರು ಅಪೋಲೋ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದರು. ಬಂದ್ವಿ. 4 ಗಂಟೆ ಸತತ ಚಿಕಿತ್ಸೆ ನಂತರ ಅವರೀಗ ಗುಣಮುಖರಾಗಿದ್ದಾರೆ. ಪ್ರತಿಯೊಬ್ಬರನ್ನು ಕಂಡುಹಿಡಿತಾರೆ, ಸ್ಮೈಲ್ ಮಾಡ್ತಾರೆ, ಮಾತಾಡೋಕ್ಕಾಗ್ತಾ ಇಲ್ಲ. ಆದಷ್ಟು ಬೇಗ ಗುಣಮುಖರಾಗ್ತಾರೆ. ಅದಕ್ಕೆ ಆತಂಕ ಪಡೋ ವಿಷಯ ಏನಿಲ್ಲ ಅಂತ ವೈದ್ಯರು ಹೇಳಿದ್ದಾರೆ. ಹಾಗಾಗಿ ಲಕ್ಷಣವಾಗಿ ನಮ್ಮ ಹತ್ರ ಎಲ್ಲ ನೋಡಿದ್ರು, ಕಂಡಿಡಿದ್ರು, ಸ್ಮೈಲ್ ಮಾಡಿದ್ರು. ಈಗ ಅವ್ರ ಮಗ 9 ಗಂಟೆಗೆ ಬರ್ತಾ ಇದ್ದಾರೆ. ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ವೆಂಟಿಲೇಟರ್ ಇಲ್ಲ, ಆರೋಗ್ಯವಾಗಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಡಾಕ್ಟ್ರ್ ಎಲ್ಲಿದ್ದಾರೆ ಅನ್ನೋದನ್ನು ಕೇಳ್ಕೊಂಬಿಟ್ಟು ಬಂದು ನೀನು ಫೋನ್ ಮಾಡ್ತೀನಿ ಚಿನ್ನ. ನಿನ್ನ ಹೆಸರೇನು? ಅರ್ಥ ಆಯ್ತಾ? ಚಿತ್ರರಂಗ ಅಂದರೆ ನಾನು ಮುಂಚೆಯಿಂದ ಹೇಳ್ಕೊಂಬರ್ತೀನಿ. ಒಂದು ಕುಟುಂಬ ಯಾರೇ ಕಷ್ಟ ಅಂದರೂ ಸಹಿತ ಫಸ್ಟ್ ಸ್ಪಂದಿಸ್ಬೇಕು, ಅದು ನಮ್ಮ ಕರ್ತವ್ಯ. ಇವತ್ತಿನ ಜನ್ರೇಷನ್ ಅದನ್ನು ಪಾಲಿಸ್ತಾರೋ ಇಲ್ವೋ ಅದು ನಮಗೆ ಗೊತ್ತಿಲ್ಲ. ನಾವಂತೂ ಹಳೆ ತಲೆಮಾರಿನವರಲ್ವಾ, ಹಂಗಾಗಿ ಹಳಬರಿಂದ ಕಲ್ತಿದ್ದಿದೆಯಲ್ಲ ಅದನ್ನು ಮುಂದುವರ್ಸ್ಕೊಂಡ್ಬರ್ತಾ ಇದ್ವಿ. ಹಂಗಾಗಿ ಮುಂದಿನವರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಲಿ ಅನ್ನೋದು ನಮ್ಮ ಅಭಿಲಾಷೆ. ಯಾಕೆಂದರೆ ಫಸ್ಟು ಯಾರು ಕಷ್ಟದಲ್ಲಿದ್ದಾಗ ಹೋಗಿ ಮೊದಲು ಬರುತ್ತಾನೋ, ಒಂದು ಉದಾಹರಣೆ, ಸ್ಪಷ್ಟವಾಗಿ ಉದಾಹರಣೆ ಹೇಳಬೇಕು ಅಂದರೆ, ಒಂದು ಲಾಜ್ ಬೀದಿಯೊಳಗೆ ಹೋಗ್ತಾ ಇರ್ತೀವಿ, ತಟ್ಟೆ ಹಿಡ್ಕೊಂಡಿರ್ತೀವಿ, ಎಲ್ಲ ಕ್ಲೀನಾಗಿ, ಅಂದರೆ ಒಳ್ಳೆ ಲುಂಗಿ ಕಟ್ಕೊಂಡಿರ್ತೀವಿ, ಜರ್ತಾರಿ ಲುಂಗಿ ಕಟ್ಕೊಂಡು ಹೋಗ್ತಾ ಇರ್ತೀವಿ. ಹೋಗುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂತಂದರೆ, ಅದು ಸಡ್ಲಾಗಿದ್ದ ತಕ್ಷಣ ಕೈಯಲ್ಲಿ ತಟ್ಟೆ ಇರುತ್ತೆ. ಎಷ್ಟು ಬೇಗ ಹಿಂಗೆ ಅಂತೀವಲ್ಲ ನಾವು, ಅಷ್ಟು ಬೇಗ ಕಷ್ಟಕ್ಕೆ ಯಾರು ಬರ್ತಾರೆ? ಅವನೇ ನಿಜವಾದ ಸ್ನೇಹಿತ ಕಣೋ ರಾಕೇಶ. ರೆಡಿ.